ಯೂಟ್ಯೂಬರ್ ಮುಕಳೆಪ್ಪ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಡಗೋಡ್ಗೆ ಭೇಟಿ ನೀಡಿದ ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ಅವರು ಅಲ್ಲಿನ ಹಿಂದೂಪರ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿದರು. ಯೂಟ್ಯೂಬರ್ ಮುಕಳೆಪ್ಪ ಅವರ ಅನ್ಯ ಕೋಮಿನ ಯುವತಿಯನ್ನ ಪ್ರೀತಿಸಿ ಮುಂಡಗೋಡ್ನ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ವಿವಾಹ ನೋಂದಣಿ ಮಾಡಿಕೊಂಡು ವಿವಾಹ ಆಗಿದ್ರು. ಈ ಪ್ರಕರಣ ಭಾರಿ ಚರ್ಚೆಗೆ ಗ್ರಾಸವಾಗುವ ಜೊತೆಗೆ ಲವ್ ಜಿಹಾದ್ ಸ್ವರೂಪ ಪಡೆದಿತ್ತು. ಅಲ್ಲದೆ ಸುಳ್ಳು ದಾಖಲೆ ಸೃಷ್ಟಿಸಿ ಮದುವೆಯಾಗಿದ್ದ ಆರೋಪ ಕೂಡ ಕೇಳಿ ಬಂದಿದ್ದು, ಆದರೆ ಈ ಪ್ರಕರಣದಲ್ಲಿ ಯುವಕ ಹಿಂದೂ ಧರ್ಮೀಯನಾಗಿದ್ದು ಯುವತಿ ಮುಸ್ಲಿಂ ಆಗಿದ್ದಳು. ಈ ಪ್ರಕರಣದ ಬಗ್ಗೆ ಮುಂಡಗೋಡ್ನಲ್ಲಿ ಭಾರಿ ವಿವಾದ ಏರ್ಪಟ್ಟಿತ್ತು. ಈ ಸಂಬಂಧ ಮುಂಡಗೋಡ್ಗೆ ಭೇಟಿ ನೀಡಿದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಅಲ್ಲಿನ ಹಿಂದೂಪರ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿದರು. ಮುಂಡಗೋಡ್ ಸರ್ಕಲ್ನಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಅವರು, ಹಿಂದೂ ಯುವತಿಯರಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ. ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನ ಮರೆಯಬಾರದು. ಹಿಂದೂ ಹೆಣ್ಮಕ್ಕಳ ರಕ್ಷಣೆಗಾಗಿಯೇ ಸಹಾಯವಾಣಿ ತೆರೆಯಲಾಗಿದೆ. ಲವ್ ಜಿಹಾದ್ನಲ್ಲಿ ಸಿಲುಕಿರುವ ಹೆಣ್ಣು ಮಕ್ಕಳ ರಕ್ಷಣೆಯ ಜೊತೆಗೆ ಅವರಿಗೆ ನ್ಯಾಯ ಕೊಡಿಸುವ ಕಾರ್ಯ ಮಾಡಲಾಗುವುದು. ಸಾರ್ವಜನಿಕರು ಎಚ್ಚರಿಕೆ ವಹಿಸುವಂತೆ ತಿಳಿಸಿದರು. ಕೆಡಿಸುವಂತ ಕೆಲಸದ ಜೊತೆಗೆ ತಮ್ಮ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರನೇ ಈ ಲವ್ ಜಿಹಾದವು ಕೂಡ ಒಂದು. ಇದರ ವಿರುದ್ಧ ಎಲ್ಲ ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ. ಎಲ್ಲ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಾನು ಶ್ರೀರಾಮ ಸೇನೆ ಸಂಘಟನೆಯಿಂದ ಹೆಲ್ಪ್ ಲೈನ್ ಒಂದು ಸಹಾಯವಾಣಿಯನ್ನು ಮಾಡಿದ್ದೇವೆ. 24 ಗಂಟೆನೂ ಆ ಸಹಾಯವಾಣಿ ಚಾಲ್ತಿಯಲ್ಲಿರುತ್ತೆ. ಸಹಾಯವಾಣಿಯ ಮೂಲಕ ನಿಮ್ಮಲ್ಲಿ ಯಾರಾದರೂ ಕೂಡ ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂತು ನಮ್ಮ ಹಿಂದೂ ಹುಡುಗಿಯರನ್ನ ಫಸಾಯಿಸ್ತಾ ಇದ್ದಾರೆ, ಕೂಡಲೇ ಆ ಸಹಾಯವಾಣಿಗೆ ತಿಳಿಸಿದರೆ ನಾವು ಸಂಪೂರ್ಣವಾಗಿ ಆ ಹುಡುಗಿಯನ್ನು ಮುಕ್ತ ಮಾಡಿ ನಿಮ್ಮ ಮನೆಗೆ ಸೇರಿಸುವಂತ ಜವಾಬ್ದಾರಿ ನಮ್ದು. ಯಾವುದೇ ಕೇಸ್ ಆಗುವುದಿಲ್ಲ, ಯಾವುದೇ ರೀತಿಯ ಗಲಾಟೆ ಇಲ್ಲ. ಅತ್ಯಂತ ಶಾಂತ ರೀತಿಯಿಂದ ಪ್ರಚಾರ ಇಲ್ಲದೆ ನಿಮ್ಮ ಮಗಳನ್ನ ಮನೆಗೆ ಸೇರಿಸುವಂತ ಜವಾಬ್ದಾರಿ ನಮ್ದು ಅಂತ ನೆನಪಿಟ್ಕೊಳ್ಳಿ. ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಒಂದು ಮನವಿಯನ್ನ ಕೊಡಕ್ಕೆ ಬಂದಿದ್ದೀವಿ. ಲವ್ ಜಿಹಾದ್ ಹಿಂದೂ ಹುಡುಗಿಯರನ್ನ ಪ್ರೀತಿ, ಪ್ರೇಮ, ಲವ್, ಇಶ್ಕ್ ಅಂತ ಹೇಳಿ ಮೋಸದಿಂದ ಫಸಾಯಿಸಿ ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಹುಡುಗಿಯರಿಗೆ ಬುರ್ಕಾ ಹಾಕ್ತಾ ಇದ್ದಾರೆ, ಗೋಮಾಂಸ ತಿನ್ನಿಸ್ತಾ ಇದ್ದಾರೆ, ಹುಲ್ಗೆಡಿಸ್ತಾ ಇದ್ದಾರೆ. ಇದು ಈಗಲ್ಲ, ನಿರಂತರವಾಗಿ ನಡ್ಕೊಂಡು ಬಂದಿದೆ. ಕರ್ನಾಟಕ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ನೇತರರ ಎಲ್ಲ ಹುಡುಗಿಯರನ್ನ ಫಸಾಯಿಸಿ ಪ್ರೀತಿ ಪ್ರೇಮದಲ್ಲಿ ತೊಡಗಿಸಿ ಹಾಳು ಮಾಡುವಂತ ವ್ಯವಸ್ಥೆ, ಷಡ್ಯಂತ್ರ, ಕುತಂತ್ರ ಇಸ್ಲಾಂನಲ್ಲಿ ಮಾಡ್ತಾ ಇದೆ. ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಮುಸ್ಲಿಮರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ. ನೀವು ನಿಮ್ಮ ಹುಡುಗಿಯರನ್ನ ಮದುವೆ ಆಗ್ರಿ, ನಮಗೇನು ಅಭ್ಯಂತರ ಇಲ್ಲ. ಆದ್ರೆ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದಾರೆ? ಹಿಂದೂ ಹುಡುಗಿಯರನ್ನು ಯಾಕೆ ಬುರ್ಕಾ ಹಾಕ್ತಾ ಇದ್ದಾರೆ? ಹಿಂದೂ ಹುಡುಗಿಯರಿಗೆ ಗೋಮಾಂಸ ಯಾಕೆ ತಿನ್ನಿಸ್ತಾ ಇದ್ದಾರೆ? ಇದರ ವಿರುದ್ಧ ಹಿಂದೂ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಸಾವಿರಾರು ಹಿಂದೂ ಹುಡುಗಿಯರನ್ನ ಇಲ್ಲಿವರೆಗೆ ಮುಸ್ಲಿಮರ ಜೊತೆಗೆ ಓಡಿ ಹೋದಂತವ್ರನ್ನ ವಾಪಸ್ ತಂದು ನಾವು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದಂಥವರು ಶ್ರೀರಾಮ ಸೇನೆ ಸಂಘಟನೆ, ಬಜರಂಗ ದಳ, ಹಿಂದೂ ಜಾಗರಣದವರು
ಮಾಡ್ತಾ ಇದ್ದೀವಿ ನಾವು. ಬರೇ ಒಂದು ಹುಡುಗಿ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಮಾತೃ ದೇವೋ ಭವ ಅಂತ ಹೇಳ್ತೀವಿ ನಾವು. ತಾಯಿ, ಸ್ತ್ರೀ, ಮಹಿಳೆ ನಮಗೆ ಗೌರವದ ಆ ತಾಯಿ, ಪೂಜನೀಯ ತಾಯಿ. ಕೆನರಾ ಪ್ಲಸ್ ನ್ಯೂಸ್ ಮುಂಡಗೋಡು.